ಅಭಯಹಸ್ತೆ ಆದಿಲಕ್ಷ್ಮಿ ಅನುಗ್ರಹ ಶತಮಾನಗಳಿಂದಲೂ ಭಕ್ತರನ್ನು ರಕ್ಷಿಸುತ್ತಿದೆ. ಮಧುಗಿರಿ ತಾಲೂಕು ಕೋಡಗ್ದಾಲ ಪಂಚಾಯಿತಿ ವ್ಯಾಪ್ತಿಯ ನೆಟ್ಟರಹಳ್ಳಿ ಬಳಿ ನೆಲೆಸಿರುವ ಅಭಯಹಸ್ತೆ ಶ್ರೀ ಆದಿಲಕ್ಷ್ಮಿ ಆರತಿ ಪೂಜೆಗಳಿಗೆ ನೆರವೇರಿಸಲಾಯಿತು. ನಂತರ ವಿಶ್ವಕರ್ಮ ಸಂಪನ್ಮೂಲ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನೀಲಕಂಠಾಚಾರ್ಯರವರು ಹೀಗೆ ನುಡಿದರು. ಅನೇಕ ಶತಮಾನಗಳಿಂದ ಅಂದರೆ 1836ರಿಂದ ಸಾಂಪ್ರದಾಯಿಕ ಮಠದ ಜೀರ್ಣೋದ್ಧಾರವಾಗುತ್ತಾ ಬಡಚೌಡನಹಳ್ಳಿ, ನೆಟ್ಟರಹಳ್ಳಿ, ತಿಮ್ಮನಹಳ್ಳಿ, ಲಿಂಗಜ್ಜನಪಾಳ್ಯ ಈ 4 ಹಳ್ಳಿಯ ಗ್ರಾಮದ ದೇವತೆಯಾಗಿರ್ತಕ್ಕಂಥ ಶ್ರೀ ಅಭಯಹಸ್ತೆ ಆದಿಲಕ್ಷ್ಮೀ ದೇವಿಯ ಶತಮಾನಗಳಿಂದಲೂ ಗ್ರಾಮಗಳ ಒಂದು ಶ್ರೇಯಸ್ಸಿಗೋಸ್ಕರವಾಗಿ, ಗ್ರಾಮದ ಮಕ್ಕಳ ಪಾಲನೆಗಾಗಿ, ಹಿರಿಯರ ಆರೋಗ್ಯಕ್ಕಾಗಿ ದೇವಿಯ ಅಪ್ಪಣೆಯಾದಾಗ, ಗ್ರಾಮಸ್ಥರು ರೈತರಿಗೆ ಅನುಕೂಲವಾದಾಗ ಬಡಚೌಡನಹಳ್ಳಿ, ನೆಟ್ಟರಹಳ್ಳಿ, ತಿಮ್ಮನಹಳ್ಳಿ, ಲಿಂಗಜ್ಜನಪಾಳ್ಯದ ಗ್ರಾಮಸ್ಥರು ಒಟ್ಟಿಗೆ ಸೇರಿ ದೇವಿಗೆ ಆರತಿಗಳನ್ನು ಮಾಡಿ ಪೂಜೆ ಸಲ್ಲಿಸಿ ನಡೆದುಕೊಳ್ಳುತ್ತಾರೆ. ಇವರ ನಂಬಿಕೆಯಂತೆ ಆದಿಲಕ್ಷ್ಮೀ ದೇವಿ ಅನುಗ್ರಹವು ಅವರನ್ನು ಸದಾ ಕಾಪಾಡುತ್ತಿದೆ. ಈ ದಿನ ನೆಟ್ಟರಹಳ್ಳಿ ಗ್ರಾಮದ ನಾಡಹಬ್ಬದಂತೆ ಆದಿಲಕ್ಷ್ಮೀ ದೇವಿಯ ಆರತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಮುಂದೆಯೂ ಸಹ ಇದೇ ರೀತಿ ದೈವ ಕಾರ್ಯಗಳನ್ನು ಮಾಡುತ್ತಾ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ನುಡಿದರು. पीरा जो सुमिरई हनुमत बलवीर जय 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 हनुमान गौरी सा तुलसीदास सदा हरि चेरा की जय नाथ डेरा राम लक्ष्मण जानकी जय ಗಡ್ಡ ಬರಬೇಡಿ, ಆ ಕಡೆಗೆ ಹೋಗಿ. ಅದ್ರ ಮೇಲೆ
ನಮೋ ವಿಶ್ವಕರ್ಮಣೆ. ಶ್ರೀ ಅಭಯಾಸ್ತೆ ಆದಿಲಕ್ಷ್ಮೀ ಸಂಸ್ಥಾನ ಮತ್ತು ವಿಶ್ವಕರ್ಮ ಸಂಪನ್ಮೂಲ ಮಠದ ಅನೇಕ ಶತಮಾನಗಳಿಂದ 1836ರಿಂದ ಪ್ರಾರಂಭವಾದಂಥ ಮಠವು ಜೀರ್ಣೋದ್ಧಾರವಾಗುತ್ತಾ 4 ಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಟ್ರಹಳ್ಳಿ, ಬಡಚೌನಹಳ್ಳಿ, ತಿಮ್ಮನಹಳ್ಳಿ, ಲಿಂಗಜಿನಪಾಳ್ಯ ಈ 4 ಹಳ್ಳಿಯ ಗ್ರಾಮದ ದೇವತೆಯಾಗಿರ್ತಕ್ಕಂಥ ಈ ತಾಯಿಯನ್ನು ಅನೇಕ ಶತಮಾನಗಳಿಂದಲೂ ವೈಭವೀಕರಣದ ಒಂದು ಶ್ರೇಯಸ್ಸಿಗೋಸ್ಕರವಾಗಿ, ಗ್ರಾಮದ ರಕ್ಷಣೆಗೋಸ್ಕರವಾಗಿ, ಗ್ರಾಮದ ಮಕ್ಕಳ ಒಂದು ಸಾಕಾಣಿಕೆಗೋಸ್ಕರವಾಗಿ ತಾಯಿಯ ಕೃಪೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಹಬ್ಬವನ್ನು ಆಗಾಗ ರೈತರ ಅನುಕೂಲ ಹಾಗೂ ಅನೇಕ ಸಂಕಷ್ಟಗಳು ಪ್ರಾರಂಭವಾದಾಗ ದೇವಿಗೆ ಈ ರೀತಿ ಹಬ್ಬವನ್ನು ಮಾಡ್ತಕ್ಕಂಥದ್ದು, ಆರತಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ವೈಭವೀಕರಿಸ್ತಕ್ಕಂಥ ಈ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಮಾಡಿ ಎಲ್ಲರೂ ದೇವಿಯ ಕೃಪೆಯನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಅನುಗ್ರಹವನ್ನು ಪಡಿತಕ್ಕಂಥ ಒಂದು ಶ್ರೇಯಸ್ಸಿನ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ನಮ್ಮ ನಿಟ್ರಹಳ್ಳಿ ಗ್ರಾಮದ ಊರಬ್ಬ ಅಂತಕ್ಕಂಥದ್ದು. ಈ ತಾಯಿ 4 ಹಳ್ಳಿಯ ಗ್ರಾಮಕ್ಕೆ ಆಶೀರ್ವಾದವನ್ನು ಮಾಡ್ತಾ ಅನೇಕ ಶತಮಾನಗಳಿಂದಲೂ ಇದ್ದು ಅನೇಕ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ತಾಯಿಯಾಗಿದ್ದಾಳೆ. ಆದ್ದರಿಂದ ಈಕೆಯನ್ನು ಅಭಯಾಸ್ತೆ ಆದಿಲಕ್ಷ್ಮೀ ಸಂಸ್ಥಾನ ಅಂತಾರೆ. ನಾವು ಈ ಸಂಸ್ಥಾನದ ಪೀಠಾಧಿಪತಿಗಳು ಹಾಗೂ ಜಗದ್ಗುರುಗಳ ವಿಶ್ವಕರ್ಮ ಸಮಾಜ ಜಗದ್ಗುರುಗಳು. ಆದ್ದರಿಂದ ತಾವುಗಳು ಎಲ್ಲರೂ ಈ ದೇವಿಯ ದರ್ಶನಕ್ಕೆ ಆಗಮಿಸಿ ಅನುಗ್ರಹವನ್ನು ಪಡೆದು ಉತ್ತಮೋತ್ತಮ ಶಕ್ತಿಯನ್ನು ಪಡಿಬೇಕಾಗಿ ವಿನಂತಿಸ್ಕೊಳ್ತೀವಿ.